ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. 15% ಮತ್ತೆ 3% ಅಂತ ಏನು 18% ಎಸ್ಟಿಗೆ 3%, ಎಸ್ಟಿಗೆ 15% ಇತ್ತಲ್ಲ. ಸೊ ಅದರಲ್ಲೇನೆ ಒಳ ಮೀಸಲಾತಿಯನ್ನ ಅಳವಡಿಸಿ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಜ್ಞಾನತನ ಅನ್ನೋದು ನನಗೆ ಅರ್ಥ ಆಯ್ತದೆ. ನೀವು ಅರ್ಥ ಮಾಡ್ಕೋಬೇಕು. ಎಗೈನ್ ಇವ್ರು ಹೇಳಿದ್ರಲ್ಲ ನಮ್ಮ ಮಿತ್ರರು, ರೋಸ್ಟರ್ ಬಿಂದು ಎಲ್ಲಿಂದ ಪ್ರಾರಂಭ ಆಗುತ್ತೆ? 1ರಿಂದ 100ವರೆಗೂ ಹೋಗುತ್ತಲ್ಲ. ಆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ 100 ಪೋಸ್ಟ್ ಮಾಡಬೇಕಾದ್ರೆ 1ರಿಂದ 100ನ ಈ ರೋಸ್ಟರ್ ಬಿಂದುನ ಅಳವಡಿಸ್ಬೇಕು. ಆಮೇಲೆ ಮತ್ತೆ 110 ಅಂದ್ರೆ ಮತ್ತೆ ಎಗೈನ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು. ರೋಸ್ಟರ್ ಬಿಂದು 1 ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅಂತ ಇದೆ. ಪ್ರವರ್ಗ ಎ ಬೇರೆ ನಮ್ಮ ಬಾಂಧವರು ಮಾದಿಗ ಕಮ್ಯುನಿಟಿಗೆ ಹೋಗ್ತಾರೆ. ಪ್ರವರ್ಗ ಬಿ ನಲ್ಲಿ ಬಲಗೈನವರು ನಾವು ಬರ್ತೀವಿ. ಪ್ರವರ್ಗ ಸಿ ಅಲ್ಲಿ ಇತರೆ ಲಂಬಾಣಿ ನಾಯಕರು ಮತ್ತೆ ಭೋವಿಗಳು ಇತರೆ ಉಳಿದವರೆಲ್ಲ ಅಲ್ಲಿ ಬರ್ತಾರೆ. ಅಂದ್ರೆ ಈ 101 ಕ್ಯಾಸ್ಟ್ ಅನ್ನ ವಿಭಜಿಸಿ 3 ವರ್ಗಗಳನ್ನಾಗಿ ಮಾಡಿ ಅಲ್ಲಿ ರೋಸ್ಟರ್ ಬಿಂದು 1 ಇದೆಯಲ್ಲ ಅದನ್ನ ಪ್ರವರ್ಗ ಎ ಮಾಡಿದ್ದಾರೆ. ಆ ಪ್ರವರ್ಗ ಎ ಮಾಡಿರೋದ್ರಿಂದ ಇದನ್ನ ಸವಲತ್ತು ಯಾವುದೇ ಇಲಾಖೆಯಲ್ಲಿ ಕರೆದ್ರೆ ನೀವು ಹೊಸದಾಗಿ ಯಾವುದೇ ಈಗ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ತಗೊಂಡ್ರೆ ರಾಮನಗರನೇ ಒಂದು ಉದಾಹರಣೆಗೆ ಹೊಸದಾಗಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡಿದ್ರೆ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು ಮತ್ತೆ ಪ್ರೊಫೆಸರ್ ಅಂತ ಹುದ್ದೆಗಳು 3 ಇರ್ತವೆ. ಈ 3 ಹುದ್ದೆಗಳಿಗೆ ಅವ್ರು ಏನ್ ಮಾಡ್ತಾರೆ? ಯಾವಾಗಲೂ ಒಂದು ತಿಳ್ಕೊಳ್ಳಿ, ರೋಸ್ಟರ್ ಬಿಂದು ಕೇಡರ್ ವೈಸ್ ಅಂತ ಹೇಳ್ತೀವಿ, ವೃಂದಾವಾರ ಅಂತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಕೇಡರ್ ವೈಸ್ ಅಂತ ಹೇಳ್ತೀವಿ. ಸೊ ಕೇಡರ್ ವೈಸ್ ನಾವು ಬಿಂದುಗಳನ್ನ ನಾವು ಇದು ಮಾಡಿದಾಗ ಪಾಯಿಂಟ್ ನಂಬರ್ 1 ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರವರ್ಗ 1. ಈಗ ನೀವು ರೋಸ್ಟರ್ ಬಿಂದುನಲ್ಲಿ ಪರಿಶಿಷ್ಟ ಜಾತಿ ಅಂತ ಇದೆ, ಇಲ್ಲಿದೆ ನನ್ನ ಹತ್ರ, ಬೇಕಾದ್ರೆ ಕಾಪಿ ಕೊಡ್ತೀನಿ. ಬೇಕಾದ್ರೆ ಪರಿಶಿಷ್ಟ ಜಾತಿ 1 ಅಂತಂದ್ರೆ ಅವ್ರಿಗೆ ಹೋಗುತ್ತೆ. ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಅದೇನೆ, ಅಸೋಸಿಯೇಟ್ ಪ್ರೊಫೆಸರ್ ಕೂಡ ಪ್ರವರ್ಗ 1 ಏನೇ, ಮತ್ತೆ ಎಗೈನ್ ಪ್ರೊಫೆಸರ್ ಕೂಡ ಪ್ರವರ್ಗ ಏನೇ ಹೋಗುತ್ತೆ, SC. ಸೊ ಅಲ್ಲಿಗೆ 3 ಪೋಸ್ಟ್, ಅಲ್ಲಿ 5 ಪೋಸ್ಟ್ ಇರ್ತವೆ ಅಥವಾ 10 ಪೋಸ್ಟ್ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಒಂದು SC ಅಂತ ಪ್ರತಿಯೊಂದು ವೃಂದವರ ಹೋದಾಗ 3 ಪೋಸ್ಟ್ ಕೂಡ ಪ್ರವರ್ಗ ಹೇಗೆ ಹುಟ್ಟೈತವೆ. ನಮ್ಮವರು ಬಾಯಿ ಬಡ್ಕೋಬೇಕು ಅಷ್ಟೇನೆ. ಅಂದ್ರೆ ನಮ್ಮವ್ರಿಗೆ ಸಿಗ್ಬೇಕಾದ್ರೆ ಹೇಳ್ತೀನಿ, ಪ್ರವರ್ಗ ಬಿ ಅಂತಂದ್ರೆ ರೋಸ್ಟರ್ ಬಿಂದು 9 ಬರ್ತದೆ. ನಾವು ಬರ್ತಕ್ಕಂಥ ಬಿಂದುಗಳು ರೋಸ್ಟರ್ ಬಿಂದು 9, ರೋಸ್ಟರ್ ಬಿಂದು 23, ರೋಸ್ಟರ್ ಬಿಂದು 46. ಅರ್ಥ ಮಾಡ್ಕೊಳ್ಳಿ. ನಾವೇನಾದ್ರೂ 3 ಪೋಸ್ಟ್ ನಾವು SC ಬಲಗೈನವ್ರು ತಗೋಬೇಕಾದ್ರೆ 46 ಪೋಸ್ಟ್ ಕಾಲ್ ಮಾಡಬೇಕು. ಎಲ್ಲಿ ಕಾಲ್ ಮಾಡ್ತಾರೆ ಹೇಳಿ? ಈಗ ನಮ್ಮ ಮುಂದಿರೋ ಪ್ರಶ್ನೆ, ಈಗ ಸದ್ಯಕ್ಕೆ ಈ ಒಳ ಮೀಸಲಾತಿಯ ಈ ಇದು ತೀರ್ಮಾನ ಆಗೋವರೆಗೆ ಏನು ಈಗ ತೀರ್ಮಾನ ತಗೊಂಡಿದ್ದಾರೆ, 56,432 ಪೋಸ್ಟ್ಗಳನ್ನ ತುಂಬಬೇಕು ಅಂತ ಅಂದ್ಬಿಟ್ಟು ಅವರು ಆ ಪೋಸ್ಟ್ಗಳನ್ನ ತುಂಬಬೇಕಾದ್ರೆ 15% ಏನಿತ್ತು ಆ ಹಳೆ ಮೀಸಲಾತಿ ಅನ್ವಯ ಅಂದ್ರೆ 101 ಕಮ್ಯುನಿಟಿನೂ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅವರು ಅಲ್ಲಿ ಸವಲತ್ತನ್ನ ಪಡಿಬಹುದು ಆಯ್ಕೆನಲ್ಲಿ ಅಂತ ಈಗಿರೋದು. ಈಗ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರೋ ಉದ್ದೇಶನೇ ಇರೋ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಲ್ಲರಿಗೂ ಏನು 15% ಇದೆ, ಹಿಂದಿನ ಒಂದು ರೋಸ್ಟರ್ ಏನಿತ್ತು ಆ ಪ್ರಕಾರನೇ ಮಾಡಿ ಈಗ ಒಳ ಮೀಸಲಾತಿ ಈಗ ಹೊಸದಾಗಿ ಬಂದಿರಲ್ಲ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಇವುಗಳನ್ನ ಗಣನೆಗೆ ತೆಗೆದುಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿರಬೇಕು. ಮುಖ್ಯವಾದದ್ದು ಈಗ ನಮ್ಮ ಮುಂದಿರ್ತಕ್ಕಂತಹ ಸಮಸ್ಯೆ ಇದನ್ನ ನಾವು ಸರಿಪಡಿಸ್ಕೋಬೇಕು. ಇನ್ನೊಂದು ಹೇಳ್ತೀನಿ, ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಶೈಕ್ಷಣಿಕ ಮೀಸಲಾತಿ, ಔದ್ಯೋಗಿಕ ಮೀಸಲಾತಿ ಅಂತ ಹೇಳ್ಕೊಡ್ತಾರೆ. ಶೈಕ್ಷಣಿಕ ಮೀಸಲಾತಿಯನ್ನು ಎಲ್ಲರಿಗೂ ಸಮನಾಗಿನೇ ಕೊಟ್ಟಿರೋದು. ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಆಮೇಲೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರೆ, ಫೀ ಕನ್ಸೆಷನ್ ಕೊಟ್ಟಿದ್ದಾರೆ, ಸ್ಟೈಪಂಡ್ ಕೊಟ್ಟಿದ್ದಾರೆ, ಹೆಚ್ಚಿನ ಅಂಕ ಪಡೆದವ್ರಿಗೆ ಪ್ರೋತ್ಸಾಹಧನ ಅಂತ ಕೊಟ್ಟಿಲ್ವಾ? ಅಲ್ಲೇನಾದ್ರೂ ಭಿನ್ನಭೇದ ಇದೆಯಾ? ಇಲ್ಲ. ಎಲ್ಲರೂ ಓದಿ ಅಲ್ಲಿ ಪಡ್ಕೊಂಡು ಎಲ್ಲರ ಹತ್ರ ಕಾಲ್ಪಿಟ್ ಮಾಡಿ ಬರ್ಬೋದಾಗಿತ್ತಲ್ಲ. ನಮ್ಮ ಏಕೆ ನಿಮ್ಗೆ ಕಣ್ಣೂರಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಅಂದ್ರೆ ಏನು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರು ಸ್ವಲ್ಪ ಮಾತಾಡ್ಬೋದಾ? ಅದರಿಂದ ನೀವು ಈಗ ಮುಖ್ಯವಾಗಿ ಆಗ್ಬೇಕಾಗಿರೋದು ಇಷ್ಟೇನೆ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಈಗ 27ನೇ ತಾರೀಕು ನಡೀತದಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಅಳವಡಿಸಬಾರದು. ಒಳ ಮೀಸಲಾತಿಯಲ್ಲಿ ಅಳವಡಿಸಿದ್ದೇ ಆದರೆ ಪ್ರವರ್ಗ ಎ ಅವ್ರಿಗೆ ಅಟ್ಲೀಸ್ಟ್ 15 ಪೋಸ್ಟ್ ಕಾಲ ಕೂಡ ಅವ್ರಿಗೇನೆ ಹೋಗೋದು. ನಮ್ಗೆ ಒಂದೇ ಒಂದು ಪೋಸ್ಟ್ ಸಿಗುತ್ತೆ. ಅರ್ಥ ಆಯ್ತಾ? ದಯಮಾಡಿ ನಮ್ಮ ಉದ್ದೇಶ ಒಂದೇ ಆಗಿದೆ. ಈಗ
56,432 ಪೋಸ್ಟ್ ಏನ್ ಕಾಲ್ ಮಾಡ್ತಾ ಇದ್ದಾರೆ, ಅದರಲ್ಲೆಲ್ಲ ಇಂದಿನ ಒಂದು ರೋಸ್ಟರ್ ಪ್ರಕಾರನೇ ಇಂದಿನ ಏನು ಮೀಸಲಾತಿ ಅಳವಡಿಕೆ ಇತ್ತು ಅದರ ಪ್ರಕಾರನೇ ಜಾರಿಗೊಳಿಸಬೇಕು ಅಂತ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಸರ್ಕಾರದಲ್ಲಿ ನಾವು ಎಲ್ಲರೂ ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಇದನ್ನು ಈಡೇರಿಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ನಾವು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.